ಎಲ್ಲ ವಿಡಿಯೋ ಮಾಡ್ಕೊಳ್ಳಿ ಸರ್. ರಾಮು ಅಂತ ಮತ್ತು ಸುಧೀಂದ್ರ ಅಂತ ಇಬ್ಬರು ಪ್ರವಾಸೋದ್ಯಮ ಇಲಾಖೆಯವರು ಹಾಗೆ ಲ್ಯಾಂಡನ್ನು ಅಕ್ವಿಷನ್ ಮಾಡಿದರು. ಅದನ್ನು ಎ ಸಿ ಅವರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಆಗಿ ಎ ಸಿ ಅವರು ಅದನ್ನು ಅಕ್ವೈರ್ ಮಾಡಿದರು. ನಂತರ ನಾವು ಅದು ಅಪೀಲ್ದು ಸಾಲದು ಹಣ ಕೊಟ್ಟರು ಅಂತ ಹೇಳಿಬಿಟ್ಟು ಹಿರಿಯ ಶ್ರೇಣಿ ಬೇಲೂರು ನ್ಯಾಯಾಲಯದಲ್ಲಿ ಅಪೀಲ್ ಸಲ್ಲಿಸಿದ್ದು. ಅಪೀಲ್ 2017 ಮತ್ತು 2018 ಆರ್ಡರ್ ಆಗಿತ್ತು, ಇನ್ನು ಜಾಸ್ತಿ ಹಣ ಕೊಡಬೇಕು ಅಂತ. 20ನೇ ಇಸ್ವಿನಲ್ಲಿ ಜಾರಿ ಕೇಸ್ ಹಾಕಿದಾಗ ರಾಮು ಅವ್ರ ಕೇಸಲ್ಲಿ 1,99,00,000 ಕಟ್ಟಬೇಕು ಅಂತ, ಮತ್ತು ಸುಧೀಂದ್ರ ಅವ್ರ ಕೇಸಲ್ಲಿ 1,85,00,000 ಕಟ್ಟಬೇಕು ಅಂತ, ಒಟ್ಟು 4 ಲಕ್ಷ ಚಿಲ್ಲರೆ ಆಗಿದೆ. ಇಲ್ಲಿವರೆಗೂ ಕಟ್ಟಿರಲಿಲ್ಲ. ಆದ್ದರಿಂದ ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದಂಥವರು ಶಶಿಕಲಾ ಅವರು ಜಪ್ತಿ ವಾರೆಂಟ್ ಆದೇಶ ಹೊರಡಿಸಿದ್ರು. ಅದನ್ನು 12/7/2024ರಲ್ಲಿ ಇದರಲ್ಲಿ ಎ ಸಿ ಆಫೀಸಲ್ಲಿ ಜಪ್ತಿ ಮಾಡ್ಕೊಂಡು ಎ ಸಿ ವಾಹನ ಮತ್ತು ಕಂಪ್ಯೂಟ್ರು ಚೇರ್ಗಳೆಲ್ಲ ಜಪ್ತಿ ಮಾಡ್ಕೊಂಡು ಅದನ್ನು ಇನ್ನೂ ಸಹ ಅವರು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ ಇನ್ನು ಹಣ ಕಟ್ಟೋಕ್ಕೆ. ಆದ್ದರಿಂದ ಪೂರ್ತಿ ಎಲ್ಲ ಇದು ಜಪ್ತಿ ಆಫೀಸ್ನಲ್ಲಿ ಜಪ್ತಿ ಮಾಡ್ಕೊಂಡ್ಬಂದಿದ್ರು. ಒಂದು ಕೇಸಲ್ಲಿ 1,99,00,000, ಇನ್ನೊಂದು ಕೇಸಲ್ಲಿ 1,85,00,000 ಕಟ್ಬೋದು. 20ನೇ ಇಸ್ವಿವರೆಗೂ ಮುಂದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಕೊಡಬೇಕಾಗುತ್ತೆ. KL ನಟರಾಜ್ ಏನು ಅರ್ಜಿದಾರರಿದ್ದಾರೆ, ಅವ್ರ ಪರ ವಕೀಲರು.